ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣಾ ಕುಮಾರಿ ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಜಿಎಫ್ಜಿಸಿ ತಾವರೆಕೆರೆ. ನನ್ನ ಚಾನಲ್ಗೆ ನೀವು ಬಂದ ಮೇಲೆ ಅಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಾನು ಹೊಸ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ಹೊಸ ಕ್ಲಾಸಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಸೊ ಅದಕ್ಕೆ ತಕ್ಕಂತೆ ನಾವು ಕ್ಲಾಸಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಾನು ಮಾಡ್ತಕ್ಕಂಥ ಕ್ಲಾಸ್ RBI ಪಾರ್ಟ್ 2. RBI ಪಾರ್ಟ್ 1 ಆಲ್ರೆಡಿ ನಾನು ಕ್ಲಾಸ್ ಮಾಡಿದ್ದೀನಿ. ನೀವು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಆ ವಿಡಿಯೋ ಬೇಕು ಅಂದರೆ ನೋಡ್ಬೋದು. ಇವತ್ತು ನಾನು RBIಗೆ ಸಂಬಂಧಪಟ್ಟಂತೆ ವಿಶೇಷವಾದ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವಾಗಲೂ ನಿಮಗೆ ಕಾಡ್ತಿರುತ್ತೆ, ಸೊ ಯಾಕೆ RBI ಎಲ್ರಿಗೂ ದುಡ್ಡನ್ನ ಪ್ರಿಂಟ್ ಮಾಡಿ ಕೊಡ್ಬೋದಿತ್ತಲ್ಲ, ಎಲ್ರಿಗೂ ಕೊಟ್ಟರೆ ಎಲ್ರಿಗೂ ಬಡತನ ನಿರ್ಮೂಲನೆ ಆಗ್ತಿತ್ತಲ್ವಾ? ಸೊ ಯಾಕದು ಪ್ರಿಂಟ್ ಮಾಡಲ್ಲ? ನಾವು ಪ್ರಿಂಟ್ ಮಾಡಿ ಎಲ್ಲರ ಸಾಲನ ತೀರಿಸ್ಬೋದಿತ್ತಲ್ಲ. ನಾವು ಪ್ರಿಂಟ್ ಮಾಡಿದ್ರೆ RBI ಪ್ರಿಂಟ್ ಮಾಡಿ ಬಡವರಿಗೆ ಕೊಟ್ಟರೆ ಬಡವರ ಬಡತನ ಅನ್ನೋದು ಸಂಪೂರ್ಣ ನಿರ್ಮೂಲನೆ ಆಗುತ್ತೆ ಅಲ್ವಾ? ಸೊ ಯಾಕೆ RBI ಅನ್ನೋದು ದುಡ್ಡು ಮುದ್ರಣ ಮಾಡಲ್ಲ ಅಷ್ಟು? ಹೀಗೆ ಹಲವಾರು ಕ್ವಶನ್ಸ್ ನಿಮ್ಗೆ ರೈಸ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಈಗ RBIಗೆ ನಾವು ಏನು ಪವರ್ ಕೊಟ್ಟಿದ್ದೀವಿ ಅಂದರೆ, ದೇಶದಲ್ಲಿ ಮನಿ ಪ್ರಿಂಟ್ ಮಾಡುವಂಥ ಪವರನ್ನು ಕೊಟ್ಟಿದ್ದೀವಿ. ಆ ಪವರನ್ನು ಬಳಸ್ಕೊಂಡು ಅದು ಯಾಕೆ ಪ್ರಿಂಟ್ ಮಾಡಲ್ಲ? ಮನಿಯನ್ನು ಹೆಚ್ಚೆಚ್ಚು ಪ್ರಿಂಟ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಕೊಟ್ಟಾಗ ಅವ್ರ ಬಡತನ ನಿರ್ಮೂಲನೆ ಆಗುತ್ತೆ ಅಲ್ವಾ ಅಂತ ನಿಮಗೆ ಕ್ವಶನ್ ಅನ್ನೋದು ರೈಸ್ ಆಗುತ್ತೆ, ಹೌದಲ್ವಾ? ಸೊ ಯಾಕೆ ಅದು ಪ್ರಿಂಟ್ ಮಾಡಲ್ಲ? ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ? ಸೊ ಅದೆಲ್ಲ ಕ್ವಶನ್ಗೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೆ ಗೊತ್ತಿದೆ RBIಗೆ ಮನಿ ಪ್ರಿಂಟ್ ಮಾಡುವಂತಹ ಒಂದು ರೈಟ್ ಇದೆ ಅಥವಾ ಅಧಿಕಾರ ಇದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಸಾಲ್ಬೋನಿ, ಮೈಸೂರು, ದೇವಾಸ್ ಅಂಡ್ ಇನ್ನೊಂದು ಪ್ಲೇಸ್, 4 ಪ್ಲೇಸ್ಗಳಲ್ಲಿ ಈ ಒಂದು ನೋಟು ಮುದ್ರಣ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಆ ಪ್ಲೇಸ್ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ. ಸೊ RBI ಹೆಚ್ಚೆಚ್ಚು ಹಣ ಮುದ್ರಿಸಿ ಕೊಡ್ಬೋದಿತ್ತು ಅಂತ ನಿಮ್ಗೆ ಅನ್ಸುತ್ತೆ. ಬಡವರಿಗೆ ಅದು ಹೆಚ್ಚೆಚ್ಚು ಹಣವನ್ನು ಮುದ್ರಿಸಿ ಕೊಡ್ಬೋದಿತ್ತಲ್ಲ, ನಾವ್ಯಾಕೆ ಇನ್ನೂ ಬಡ ದೇಶವಾಗಿದ್ದೀವಿ, ನಾವು ಹೆಚ್ಚೆಚ್ಚು ದುಡ್ಡನ್ನು ನಾವು ಪ್ರಿಂಟ್ ಮಾಡ್ಕೊಂಡು ನಾವು ಶ್ರೀಮಂತ ದೇಶ ಆಗ್ಬೋದಲ್ಲ, ಬೇರೆ ದೇಶಗಳ ಥರ ಆಗ್ಬೋದಲ್ಲ? ಸೊ ಹೀಗೆ ಹಲವು ಕ್ವಶನ್ಸ್ ನಿಮಗೆ ತಲೆಗೆ ನಿಮ್ಮ ತಲೆಗೆ ಬರ್ತಾ ಇರುತ್ತೆ ಅಲ್ವಾ? ಸೊ ಯಾಕೆ ಮುದ್ರಣ ಮಾಡಲ್ಲ ಅಂತಂದ್ರೆ, ಫಸ್ಟ್ ನೀವು ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ಹಣದ ಮೌಲ್ಯ. ಹಣದ ಮೌಲ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಏನಿದು ಹಣದ ಮೌಲ್ಯ? ಹಣದ ಮೌಲ್ಯ ಅಂತಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ. ಹಣದ ಕೊಂಡುಕೊಳ್ಳುವ ಶಕ್ತಿಯನ್ನು ನಾವೇನಂತ ಕರಿತೀವಿ? ಹಣದ ಮೌಲ್ಯ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ 100 ರೂಪಾಯಿ ನಿಮ್ಮ ಹತ್ರ ಹಣ ಇದೆ ಅಂತ ಅನ್ಕೊಳ್ಳಿ. ಅದು 10 ಚಾಕ್ಲೇಟ್ ಅನ್ನ ಕೊಂಡ್ಕೊಳ್ತಿದೆ ಅಂದ್ರೆ ಹಣದ 100 ರೂಪಾಯಿ ಹಣದ ಮೌಲ್ಯ ಎಷ್ಟು? 10 ರೂಪಾಯಿ ಚಾಕ್ಲೇಟ್ಸ್, 10 ಚಾಕ್ಲೇಟ್ಸ್. ಅರ್ಥ ಆಗ್ತದೆ? ಸೊ ನೆಕ್ಸ್ಟ್, ಅದೇ 100 ರೂಪೀಸ್ ಇದೆ, ನೀವು 5 ಚಾಕ್ಲೇಟ್ ಅನ್ನ ಕೊಂಡ್ಕೊಳ್ತಾ ಇದ್ದೀರಾ ಅಂದ್ರೆ ಈ ಹಣದ ಮೌಲ್ಯ ಎಷ್ಟು? 5 ಚಾಕ್ಲೇಟ್. ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿಯನ್ನು ನಾವೆಂತ ಕರಿತೀವಿ? ಹಣದ ಮೌಲ್ಯ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಇದ್ರೆ ಮುಂದಕ್ಕೆ ನಾವು ಹೋಗ್ಬೋದು. ನೋಡಿ, ಹಣ ಮುದ್ರಣ ಹೆಚ್ಚೆಚ್ಚು ಮುದ್ರಣ ಆಗದೆ ಇದ್ದಾಗ ಯಾವ ಪರಿಸ್ಥಿತಿ ಇರುತ್ತೆ? ಇಫ್ ಇಟ್ ಇಸ್ ಹೆಚ್ಚೆಚ್ಚು ಹಣ ಮುದ್ರಣ ಆದ್ಮೇಲೆ ಯಾವ ಪರಿಸ್ಥಿತಿ ಇರುತ್ತೆ ಅಂತ ನಾವು ನೋಡೋಣ. ಇವಾಗ ಹಣ ಇನ್ನು ಮುದ್ರಣ ಆಗಿಲ್ಲ, ಮಾಮೂಲಿ ಒಂದು ಸಿಚುವೇಶನ್ ಇದೆ, ಜನರಲ್ ಸಿಚುವೇಶನ್ ಇದೆ ಅಂತ ಅನ್ಕೊಳ್ಳಿ. ಈಗ ಮಾಮೂಲಿ ಸಿಚುವೇಶನ್ ಅಲ್ಲಿ ಒಂದು ಸೋಪಿನ ಬೆಲೆ ಎಷ್ಟಿರ್ಬೋದು? 10 ರೂಪಾಯಿ ಇರ್ಬೋದು. ಒಂದು ಸೋಪಿನ ಬೆಲೆ 10 ರೂಪಾಯಿ ಇರ್ಬೋದು ಸಾಮಾನ್ಯ ದಿನಗಳಲ್ಲಿ. ಅದೇ ರೀತಿ ಒಂದು ಕಾರಿನ ಬೆಲೆ ಮ್ಯಾಕ್ಸಿಮಮ್ ಒಂದು 5 lakhs, ಒಂದು ಕಾರಿನ ಬೆಲೆ ಒಂದು 5 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ ಸಾಮಾನ್ಯ ಪರಿಸ್ಥಿತಿಯಲ್ಲಿ. ಇವಾಗ ಏನ್ ಮಾಡ್ತು RBI? ಹೆಚ್ಚೆಚ್ಚು ದುಡ್ಡನ್ನ ಪ್ರಿಂಟ್ ಮಾಡ್ತು, ಎಲ್ಲ ಪ್ರಿಂಟ್ ಮಾಡಿ ಜನರಿಗೆಲ್ಲ ಹಂಚಿತು ಅಂತ ಅನ್ಕೊಳ್ಳಿ. ಎಲ್ಲರ ಹತ್ರ 5 ಕೋಟಿ ದುಡ್ಡು ಕೊಟ್ಟಿದೆ, ಎಲ್ಲಾ ಜನರಿಗೆ 5 ಕೋಟಿ ಕೊಟ್ಟಿದೆ. ಸೊ ಎಲ್ಲರೂ ಸಹ ಕೋಟ್ಯಾಧಿಪತಿಗಳಾದ್ರ? ಎಲ್ಲರೂ ಕೋಟ್ಯಾಧಿಪತಿಗಳು ಆದ್ಮೇಲೆ ಏನಾಗುತ್ತೆ? ಎಲ್ಲರೂ ಸಹ ಅವ್ರ ಹತ್ರ ಈಗ ಒಂದು ವಸ್ತುಗಳನ್ನ ತಗೋಬೇಕು ಅಂತ ಹೋಗ್ತಾರ, ಹೌದು? ಸೊ ಎಲ್ರಿಗೂ ಕಾರನ್ನು ತಗೋಬೇಕಂತ ಆಸೆ ಆಗುತ್ತೆ. ಸೊ ಅಷ್ಟು 120 ಕೋಟಿ ಜನಕ್ಕೂ 50 ಕೋಟಿ ಕೊಟ್ಟಿದ್ದೀವಿ ನಾವು ಇವಾಗ. ಸೊ ನಿಮ್ ಪ್ರಕಾರ ಬಡತನ ನಿರ್ಮೂಲನ ಮಾಡ್ಬೇಕು ಅಂತ ಹೇಳಿ 50 ಕೋಟಿ ಕೊಟ್ಟಿದ್ದೀವಿ. ಈಗ ಎಲ್ರಿಗೂ ಕಾರನ್ನ ತಗೋಬೇಕು ಅಂತ ಆಸೆ. ಅವ್ರು ಹೋದ್ರು ಎಲ್ಲಿಗೆ? ಶೋರೂಮ್ಗೆ ಹೋದ್ರು. ಶೋರೂಮ್ ಅಲ್ಲಿ ಒಂದು ಕಾರಿನ ಬೆಲೆ 5 ಲಕ್ಷ ಅಂತ ಫಸ್ಟ್ ಇತ್ತು. ಇವಾಗ ದುಡ್ಡು ನಿಮ್ಮ ಹತ್ರ ಇದೆ, ಎಲ್ರು ಹೋಗಿದ್ದೀರಾ. ಆದ್ರೆ ಈ ಒಂದು ಶೋರೂಮ್ ಅಲ್ಲಿ ಲಿಮಿಟೆಡ್ ಕಾರ್ ಇದೆ. ಶೋರೂಮ್ ಅಲ್ಲಿ ಏನಿದೆ? ಲಿಮಿಟೆಡ್ ಕಾರ್ ಇದೆ.
ಈ ಲಿಮಿಟೆಡ್ ಕಾರ್ ಇದ್ದಾಗ ಇಲ್ಲಿ ಬೇಡಿಕೆ ಹೆಚ್ಚಾಗಿದೆ, ಬಿಕಾಸ್ ಎಲ್ಲರ ಹತ್ರ ದುಡ್ಡಿದೆ. ಬೇಡಿಕೆ ಅಂತಂದ್ರೆ ತಗೋಬೇಕು ಅನ್ನೋ ಆಸೆ ಇದೆ. ಆದ್ರೆ ಇಲ್ಲಿ ಸರಕು ಲಿಮಿಟೆಡ್ ಇದೆ. ಈಗ ಲಿಮಿಟೆಡ್ ಇರೋದ್ರಿಂದ ಒಂದು ಮಾಲೀಕ ಏನ್ ಮಾಡ್ತಾನೆ, ಕಾರಿನ ಬೆಲೆಯನ್ನ ಹೆಚ್ಚು ಮಾಡ್ತಾನೆ. 5 ಲಕ್ಷ ಇದ್ದು 20 ಲಕ್ಷನೂ ಹೋಗ್ಬೋದು ಅಥವಾ 50 ಲಕ್ಷನೂ ಹೋಗ್ಬೋದು. ಏನ್ ಡಿಫ್ರೆನ್ಸ್ ಆಯ್ತು ಇವಾಗ? ಸೊ ಫಸ್ಟ್ 5 ಲಕ್ಷ ಇದ್ದಿದ್ದು ಆ ಒಂದು ಅವಧಿಯಲ್ಲಿ 5 ಲಕ್ಷಕ್ಕೆ ಒಂದು ಕಾರನ್ನು ತಗೊಳ್ಳುವಂತ ಹಣದ ಮೌಲ್ಯ ಇತ್ತು. 5 ಲಕ್ಷಕ್ಕೆ ಒಂದು ಕಾರ್ ಬರ್ತಿತ್ತು, ಕೇವಲ 5 ಲಕ್ಷಕ್ಕೆ ಒಂದು ಕಾರ್ ಬರ್ತಿತ್ತು. ಬಟ್ ನೌಡೇಸ್ ಅಂದ್ರೆ ಎಲ್ರಿಗೂ ಹಣ ಕೊಟ್ಟಾದ್ಮೇಲೆ ಏನಾಗ್ತಿದೆ, 50 ಲಕ್ಷಕ್ಕೆ ಒಂದು ಕಾರ್ ಬರ್ತಿದೆ. ಹಣದ ಮೌಲ್ಯ ಏನಾಯ್ತು, ಕಡಿಮೆ ಆಯ್ತು. ಕೊಂಡುಕೊಳ್ಳುವ ಶಕ್ತಿ ಏನಾಯ್ತು, ಕಡಿಮೆ ಆಯ್ತು. ಅವಾಗ 5 ಲಕ್ಷಕ್ಕಿದ್ದಂತ ಮೌಲ್ಯ ಈಗ 50 ಲಕ್ಷಕ್ಕಿದೆ. ಅರ್ಥ ಆಗ್ತಿದ್ಯಾ? ಸೊ ಏನಾಗುತ್ತೆ ಅಂತಂದ್ರೆ ಇನ್ಫ್ಲೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ರಿದ್ರೂ ದುಡ್ಡಿದೆ, ಎಲ್ರೂ ಸಹ ಬೇಡಿಕೆನ ಸಲ್ಲಿಸ್ತಾ ಇದ್ದಾರೆ, ಎಲ್ರಿಗೂ ಸರಕು ಸೇವೆಗಳು ಬೇಕು. ಬಟ್ ಮಾರುಕಟ್ಟೆಯಲ್ಲಿ ಲಿಮಿಟೆಡ್ ಸರಕುಗಳು ಇದೆ. ಲಿಮಿಟೆಡ್ ಸರಕುಗಳು ಇರ್ಬೇಕಾದ್ರೆ ಅದು ದುಡ್ಡು ಎಲ್ಲರ ಹತ್ರನೂ ಇರೋದ್ರಿಂದ ಆ ಸರಕುಗಳ ಬೆಲೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಸರಕುಗಳ ಬೆಲೆ ಹೆಚ್ಚಾಗುತ್ತೆ, ಮತ್ತೆ ಮಾಮೂಲಿಗೆ ಬಂದ್ವಲ್ಲ ನಾವು. ಅವಾಗೇನು ಬಡತನ ಅಂದ್ರೆ, ಈಗ 5 ಕೋಟಿ ಇದ್ರೂ ಬಡತನನೇ. ಅವಾಗ ಮಾಮೂಲಿ ದುಡ್ಡಿಲ್ಲ ಅಂತಂದ್ರೂ ಬಡತನನೇ. ಈಗ 5 ಕೋಟಿ ಇದ್ರೂ ಬಡತನನೇ. ಬಿಕಾಸ್ ಯಾಕೆ, ಸರಕು ಮತ್ತು ಸೇವೆಗಳ ಬೆಲೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ, ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ RBI ಅನ್ನೋದು ಹೆಚ್ಚೆಚ್ಚು ಹಣವನ್ನ ಪ್ರಿಂಟ್ ಮಾಡಿ ಜನರಿಗೆ ಕೊಡುವುದಿಲ್ಲ. ಜಿಂಬಾಬ್ವೆ ದೇಶ ಏನ್ ಮಾಡ್ತು ಅಂತಂದ್ರೆ, ಅದು ಸಹ ಹೆಚ್ಚೆಚ್ಚು ಮನಿಯನ್ನ ಪ್ರಿಂಟ್ ಮಾಡಿ ಜನರಿಗೆ ಹಂಚಿತು. ಅಲ್ಲಿ ಏನಾಯ್ತು, ಇನ್ಫ್ಲೇಷನ್ ಸ್ಟಾರ್ಟ್ ಆಯ್ತು, ಹಣದುಬ್ಬರ ಸ್ಟಾರ್ಟ್ ಆಯ್ತು. ವಸ್ತುವಿನ ಬೆಲೆ ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತಿತ್ತು. ಅವರು ಒಂದು ಮೊಟ್ಟೆ ಅಥವಾ ತತ್ತಿಯನ್ನು ತಗೋಬೇಕು ಅಂತಂದ್ರೆ ಅವರು ಒಂದು ಚೀಲದಲ್ಲಿ ತುಂಬಾ ಹಣವನ್ನು ತಗೊಂಡೋಗ್ಬೇಕಾಗಿತ್ತು. ಅಂದ್ರೆ ಆ ಚೀಲಕ್ಕೆ ಕೇವಲ ಒಂದು ಮೊಟ್ಟೆನ ಕೊಂಡುಕೊಳ್ಳುವ ಶಕ್ತಿ ಅಷ್ಟೇ ಇದೆ. ಅರ್ಥ ಮಾಡ್ಕೊಳ್ಳಿ. ಆರ್ಥಿಕತೆಯಲ್ಲಿ ಹಣದ ಪ್ರಮಾಣ ಹೆಚ್ಚಾಯಿತು ಅಂದ ತಕ್ಷಣ ಏನಾಗುತ್ತೆ, ಇನ್ಫ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲೇಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದು ಸರಕುಗಳ ಬೆಲೆ ಹೆಚ್ಚಾಗುತ್ತೆ. ಸರಕುಗಳ ಬೆಲೆ ಹೆಚ್ಚಾಯಿತು ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ RBI ಅನ್ನೋದು ಹೆಚ್ಚೆಚ್ಚು ಹಣವನ್ನ ಪ್ರಿಂಟ್ ಮಾಡಿ ಹಂಚೋದಿಲ್ಲ. RBI ಅನ್ನೋದು ಯಾಕೆ ಹೆಚ್ಚೆಚ್ಚು ಹಣವನ್ನ ಮುದ್ರಣ ಮಾಡೋದಿಲ್ಲ ನೋಡಿ. ಹೆಚ್ಚೆಚ್ಚು ಮುದ್ರಣ ಮಾಡ್ತು ಅಂತ, ಹಣನ ಹೆಚ್ಚೆಚ್ಚು ಮುದ್ರಣ ಮಾಡಿ ಜನರಿಗೆ ಹಂಚಿತು ಅಂತ ಅಂದಾಗ ಜನರ ಬೇಡಿಕೆ ಏನಾಗುತ್ತೆ, ದಟ್ಸ್ ಮೀನ್ ಅವರು ಹೆಚ್ಚೆಚ್ಚು ಕೊಂಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಬೇಡಿಕೆ ಅಂತಂದ್ರೆ ಏನು ಅಲ್ಲ, ಕೊಂಡುಕೊಳ್ಬೇಕು ಅನ್ನೋ ಆಸೆ ಅಷ್ಟೇ. ಬೇಡಿಕೆ ಹೆಚ್ಚಾಗ್ತಾ ಇದೆ. ಬಟ್ ಮಾರುಕಟ್ಟೆಯಲ್ಲಿ ಸರಕುಗಳ ಪ್ರಮಾಣ ಏನಿದೆ, ಕಡಿಮೆ ಇದೆ. ಸರಕುಗಳ ಪ್ರಮಾಣ ಕಡಿಮೆ ಇರೋದ್ರಿಂದ ಅದ್ರ ಬೆಲೆ ಏನಾಗುತ್ತೆ, ಹೆಚ್ಚು ಮಾಡ್ತಾರೆ. ಬೆಲೆ ಹೆಚ್ಚು ಮಾಡೋದ್ರಿಂದ ಹಣದ ಮೌಲ್ಯ ಏನಾಗುತ್ತೆ, ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಅವಾಗ ಅಂದ್ರೆ ಹಣನ ಹಂಚೋದಕ್ಕಿಂತ ಮುಂಚೆ 5 ಲಕ್ಷ ಇದ್ದವನು ಶ್ರೀಮಂತ. ಆದ್ರೆ ಒಂದ್ಸರಿ ಮುದ್ರಣ ಮಾಡಿ ಕೊಟ್ಟವನ್ನ ಆದ್ಮೇಲೆ 50 ಲಕ್ಷ 50 ಲಕ್ಷಕ್ಕೆ 5 ಲಕ್ಷಕ್ಕೆ ಯಾವ್ದು ಡಿಫ್ರೆನ್ಸ್ ಇರಲ್ಲ. ಹಣ ಮುದ್ರಣ ಆಗೋಕ್ಕಿಂತ ಮುಂಚೆ 5 ಲಕ್ಷಕ್ಕೆ ಎಷ್ಟು ಬೆಲೆ ಇತ್ತೋ, ಹಣ ಮುದ್ರಣ ಮಾಡಿ ಎಲ್ರಿಗೂ ಹಂಚಿದ ಮೇಲೆ ಏನಾಗುತ್ತೆ ಅಂದ್ರೆ 50 ಲಕ್ಷಕ್ಕೆ ಸಮ. 5 ಲಕ್ಷ ಅನ್ನೋದು 50 ಲಕ್ಷಕ್ಕೆ ಸಮ. ಅಂದ್ರೆ 5 ಲಕ್ಷ ಅವಾಗ ಅಂದ್ರೆ ಹಣ ಮುದ್ರಣ ಆಗೋದಕ್ಕಿಂತ ಮುಂಚೆ ಎಷ್ಟು ಸರಕುಗಳನ್ನ ಕೊಂಡುಕೊಳ್ತಾ ಇತ್ತೋ ಅಷ್ಟು ಸರಕುಗಳನ್ನ ಇವಾಗ 50 ಲಕ್ಷ ಕೊಂಡ್ಕೊಂತಾ ಇದೆ ಅಂತಂದ್ರೆ 5 ಲಕ್ಷ ಅನ್ನೋದು ಇವಾಗ ಏನು ಲೆಕ್ಕಕ್ಕೆ ಇರೋದಿಲ್ಲ. ಅರ್ಥ ಆಯ್ತಾ? ಸೊ 50 ಲಕ್ಷ ಅನ್ನೋದು ಸಹ ಹಣ ಮುದ್ರಣ ಆದ್ಮೇಲೆ ಎಲ್ಲರೂ ಶ್ರೀಮಂತರೇ ಇದ್ದಾರೆ ಅಂತಂದ್ರೆ ಹಣದ ಮೌಲ್ಯ ಏನಾಗುತ್ತೆ, ಹಣದ ಮೌಲ್ಯ ಬಿದ್ದೋಗುತ್ತೆ. ಸರಕು ಸೇವೆಗಳ ಬೆಲೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಸರಕು ಸೇವೆಗಳ ಬೆಲೆ ಹೆಚ್ಚಾಗ್ತಾ ಹೋಗ್ತಿದೆ ಅಂತಂದ್ರೆ ಅದ್ರ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಸೊ ಟೋಟಲಿ ಆರ್ಥಿಕತೆಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಅದ್ರ ಬದಲಿಗೆ ಏನಾಗುತ್ತೆ ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ RBI ಹೆಚ್ಚೆಚ್ಚು ಹಣನ ಮುದ್ರಿಸಿ ಕೊಡೋದಿಲ್ಲ. ಫಸ್ಟ್ ಕ್ವಶನ್ ನಿಮ್ಗೆ ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೆಕೆಂಡ್ ಒನ್, ಯಾವ ಆಧಾರದಲ್ಲಿ RBI ಹಣ ಮುದ್ರಿಸುತ್ತದೆ? RBI ತನಗೆ ಇಷ್ಟ ಬಂದಂಗೆ ಅದು ಮುದ್ರಣ ಮಾಡುತ್ತಾ? ಈಗ ಈ ವರ್ಷ ಇಷ್ಟೇ ಮುದ್ರಣ ಮಾಡಬೇಕು ಅಂತ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ? ಈ ವರ್ಷ ಅದಕ್ಕೆ ಈಗ 2020 ಈ ಒಂದು ಇಯರ್ ಅಲ್ಲಿ ಎಷ್ಟು ಹಣ ಮುದ್ರಿಸಬೇಕು ಅಂತ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ? ತನಗೆ ಇಷ್ಟ ಬಂದಂಗೆ ಮಾಡುತ್ತಾ? ಒಂದು 200 ಕೋಟಿ ಮಾಡುತ್ತೆ, 300 ಕೋಟಿ ಮಾಡುತ್ತೆ, 400 ಕೋಟಿ, ಈಗ ತನಗೆ ಇಷ್ಟ ಬಂದಂಗೆ ಮಾಡುತ್ತಾ? ಇಲ್ಲ, ತನಗಿಷ್ಟ ಬಂದಂಗೆ RBI ಮುದ್ರಣ ಮಾಡೋದಿಲ್ಲ. ಯಾವ ಆಧಾರದ ಮೇಲೆ ಮಾಡುತ್ತೆ ಅಂತಂದ್ರೆ GDP ಆಧಾರದ ಮೇಲೆ.
GDP ಅಂತಂದ್ರೆ ಏನೂ ಅಲ್ಲ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯ ಅಂತಂದ್ರೆ ಇದು ಆರ್ಥಿಕತೆ ಅಂತ ಅನ್ಕೊಳ್ಳಿ. ಈ ಆರ್ಥಿಕತೆಯಲ್ಲಿ ಏನೆಲ್ಲ ಸರಕುಗಳು ಉತ್ಪಾದನೆ ಆಗುತ್ತೆ? ಸೊ ಬಂಡವಾಳ ಸರಕುಗಳು ಇರ್ಬೋದು, ಅನುಭೋಗಿ ಸರಕುಗಳು ಇರ್ಬೋದು, ಸಕ್ಕರೆ ಇರ್ಬೋದು, ಬಟ್ಟೆ ಇರ್ಬೋದು, ಕಾಗದ ಇರ್ಬೋದು, ಕಬ್ಬಿಣ ಇರ್ಬೋದು, ಇದು ಸರಕುಗಳು ಉತ್ಪಾದನೆ ಆಗುತ್ತಾ. ಅದ್ರ ಜೊತೆಗೆ ಸೇವೆಗಳು ಇರ್ಬೋದು, ಆರೋಗ್ಯ, ಶಿಕ್ಷಣ, ವಿಮೆ, ಬ್ಯಾಂಕಿಂಗ್, ಈಗ ಹಲವು ಸೇವೆಗಳು ಒಂದು ವರ್ಷದಲ್ಲಿ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ನೋಡಿ. ಈ ಒಂದು ವರ್ಷದ 2020 ಅಂದ್ರೆ 2020ರ ವರ್ಷದಲ್ಲಿ 100 ಕೋಟಿ ಮೌಲ್ಯದ ಸರಕು ಮತ್ತು ಸೇವೆಗಳು ಆರ್ಥಿಕತೆಯಲ್ಲಿ ಉತ್ಪಾದನೆಯಾಗಿದೆ ಅಂತ ಅನ್ಕೊಳ್ಳಿ. ಎಷ್ಟು? 100 ಕೋಟಿ ಮೌಲ್ಯದ ಸರಕು ಮತ್ತು ಸೇವೆಗಳು ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗಿದೆ. ಇದನ್ನ ಕೊಂಡುಕೊಳ್ಬೇಕು ಅಂತಂದ್ರೆ ಎಲ್ಲ ಸರಕು ಸೇವೆಗಳು ಟ್ರಾನ್ಸಾಕ್ಷನ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಅಷ್ಟೇ ಮೌಲ್ಯದ ಹಣ ಅನ್ನೋದು ಬೇಕು. ಯಾಕೆಂದ್ರೆ 100 ಕೋಟಿ ಸರಕು ಮತ್ತು ಸೇವೆಗಳು ಕ್ರಿಯೇಟ್ ಆಗಿದೆ ಅಂದ್ರೆ, ಉತ್ಪಾದನೆ ಆಗಿದೆ ಅಂತ ಅಂದ್ಮೇಲೆ ಅಷ್ಟೇ ಮೌಲ್ಯದ ಹಣ ಅನ್ನೋದು ಬೇಕು ಆರ್ಥಿಕತೆಗೆ. ಸೊ ಇದರ ಆಧಾರದ ಮೇಲೆ RBI ಏನ್ ಮಾಡುತ್ತೆ ಅಂತಂದ್ರೆ ಹಣವನ್ನ ಮುದ್ರಿಸಿ ಕೊಡುತ್ತೆ. ಈಗ 100 ಕೋಟಿ ಮೌಲ್ಯ ಸರಕು ಮತ್ತು ಸೇವೆಗಳು ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗಿದೆ ಅಂದ್ರೆ 100 ಕೋಟಿ ಹಣ ಆರ್ಥಿಕತೆಯಲ್ಲಿ ಇರೋ ತರ ಅದು ನೋಡ್ಕೊಳ್ಳುತ್ತೆ. ಈಗ ನೋಡಿ 2021ಗೆ ಸೊ 200 ಕೋಟಿ ಸರಕು ಮತ್ತು ಸೇವೆಗಳು ಉತ್ಪಾದನೆ ಆಗಿದೆ ಅಂತ ಅನ್ಕೊಂಡ್ರೆ RBI ಏನ್ ಮಾಡುತ್ತೆ? ಅಷ್ಟೇ ಪ್ರಮಾಣದ ಹಣ ಆರ್ಥಿಕತೆಯಲ್ಲಿ ಇರೋ ತರ ನೋಡ್ಕೊಳ್ಳುತ್ತೆ. ಬಿಕಾಸ್ ಅಷ್ಟು ಸರಕು ಮತ್ತು ಸೇವೆಗಳು ಎಲ್ಲರೂ ಕೊಂಡ್ಕೋಬೇಕು ಅಂತಂದ್ರೆ ಹಣ ಬೇಕು. ಅಷ್ಟೇ ಪ್ರಮಾಣದ ಹಣವನ್ನು ಅದು ಮುದ್ರಣ ಮಾಡಿ ಕೊಡುತ್ತೆ. ನೆನಪಿರಲಿ, ಯಾವ ಆಧಾರದಲ್ಲಿ ಅದು ಮಾಡುತ್ತೆ ಅಂದ್ರೆ GDP, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯದ ಆಧಾರದ ಮೇಲೆ ಅದು ಹಣವನ್ನು ಮುದ್ರಿಸಿ ಕೊಡುತ್ತೆ. ತನಗಿಷ್ಟ ಬಂದಂಗೆ ಇಷ್ಟೇ ಪ್ರಮಾಣದಲ್ಲಿ ಮುದ್ರಣ ಮಾಡೋದಿಲ್ಲ, ಅಥವಾ ಯಾವುದೋ ರೀಸನ್ಗೆ ಅದು ಮುದ್ರಣ ಮಾಡೋದಿಲ್ಲ. ಕೇವಲ GDP ಆಧಾರದ ಮೇಲೆ ಅದು ಮುದ್ರಿಸಿ ಕೊಡುವಂಥದ್ದನ್ನ ನಾವು ನೋಡಬಹುದು. ಅರ್ಥ ಆಯ್ತಾ? ಸೆಕೆಂಡ್ ಕ್ವಶನ್ಗೆ ನಿಮ್ಗೆ ಆನ್ಸರ್ ಗೊತ್ತಾಗಿದೆ ಅಂತ ನಾನು ಅನ್ಕೊಂತೀನಿ. ರಿಸರ್ವ್ ಸಿಸ್ಟಮ್, ಇದನ್ನ 1956 ಅಲ್ಲಿ RBI ಅನ್ನೋದು ಅಡಾಪ್ಟ್ ಮಾಡ್ಕೊಂತು ಅಥವಾ ದೇಶ ಅನ್ನೋದು ಅಡಾಪ್ಟ್ ಮಾಡ್ಕೊಂತು ಅಂತ ಹೇಳ್ತಾರೆ. ಏನಿದು ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತಂದ್ರೆ ಇದು ಸಹ ಹಣದ ಮುದ್ರಣಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. RBI ಹಣ ಮುದ್ರಿಸಬೇಕು, ಅದು ಎಷ್ಟೇ ಅಮೌಂಟ್ ಆಗಿರ್ಲಿ, ಅದು GDP ಆಧಾರದ ಮುದ್ರಿಸಿದ್ರೆ ನಿಮ್ಗೆ ಗೊತ್ತಾ, ಅದೆಷ್ಟೇ ಅಮೌಂಟ್ ಆಗಿರ್ಲಿ, ಆ ಅಮೌಂಟ್ ಅನ್ನ ಮುದ್ರಿಸೋದಕ್ಕಿಂತ ಮುಂಚೆ ಅದು ಮುದ್ರಣ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತಂದ್ರೆ 200 ಕೋಟಿ ಮೌಲ್ಯದ ಹಣ ಮತ್ತು ಚಿನ್ನವನ್ನ ರಿಸರ್ವ್ ಮಾಡಿ ಇಡಬೇಕು. ಅದು ಎಷ್ಟೇ ಮೊತ್ತದ ಹಣವನ್ನ ಮುದ್ರಿಸಬೇಕು ಅಂತ ಅಂದ್ರೂ 200 ಕೋಟಿ ಮೌಲ್ಯದ ಹಣ ಮತ್ತು ಚಿನ್ನವನ್ನ ಅದು ಕಾಯ್ದಿರಿಸಬೇಕು. ಅಂದ್ರೆ ಆರ್ಥಿಕತೆಯಲ್ಲಿ ಚಿನ್ನ ಮತ್ತು ಒಂದು ಹಣವನ್ನ ತೆಗೆದು ತಮ್ಮ ರಿಸರ್ವ್ ಬ್ಯಾಂಕ್ ನಲ್ಲಿ ಇಟ್ಟು ಆಮೇಲೆ ಹಣವನ್ನ ಮುದ್ರಣ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ನೋಡಿ, 200 ಕೋಟಿ ಮೌಲ್ಯದ ಹಣ ಮತ್ತು ಚಿನ್ನವನ್ನ ರಿಸರ್ವ್ ಮಾಡಿ ಇಟ್ಟಾದ್ಮೇಲೆ ಅದು ಎಷ್ಟು ಪ್ರಮಾಣದ ಹಣವನ್ನಾದ್ರೂ ಮುದ್ರಣ ಮಾಡ್ಕೋಬಹುದು ಡಿಪೆಂಡಿಂಗ್ ಅಪಾನ್ GDP. ನೋಡಿ, ಈ 200 crores ಅಲ್ಲಿ 115 ಕೋಟಿ ಗೋಲ್ಡ್ ಇರಬೇಕು. 115 ಕೋಟಿ ಮೌಲ್ಯದ ಗೋಲ್ಡ್ ಅನ್ನೋದು ರಿಸರ್ವ್ ಮಾಡಿ ಇಡಬೇಕಾದ್ರೆ ಎತ್ತಿ ಇಡಬೇಕು ತನ್ನ RBI. ಅದಾದ 85 ಕೋಟಿ ಅಷ್ಟು ಫಾರಿನ್ ಕರೆನ್ಸಿ ಯಾವ್ದಾದ್ರು ಇರ್ಬೋದು, ಡಾಲರ್ ಇರ್ಬೋದು, ಎನ್ ಇರ್ಬೋದು, ಸೊ ಇನ್ಯಾವುದಾದ್ರು ಇರ್ಬೋದು, ಫ್ರಾಂಕ್ ಇರ್ಬೋದು. ಈ ಒಂದು ಫಾರಿನ್ ಕರೆನ್ಸಿಯನ್ನ 85 ಕೋಟಿ ಮೌಲ್ಯದ ಫಾರಿನ್ ಕರೆನ್ಸಿಯನ್ನ ಎತ್ತಿಡ್ಬೇಕು. ಈ ರೀತಿ ರಿಸರ್ವ್ ಮಾಡಿ ಯಾಕೆ ಇಡುತ್ತೆ RBI ಅನ್ನೋದು? ಈ ತರ ರಿಸರ್ವ್ ಮಾಡಿನೇ ಇಟ್ಟು ಆದ್ಮೇಲೆನೆ ಅದು ಯಾಕೆ ಮುದ್ರಣ ಮಾಡಬೇಕು ಅಂತಂದ್ರೆ, ಬಿಕಾಸ್ ಈ ಒಂದು ಹಣ ಅನ್ನೋದು ಇಸ್ ಅ ಪೇಪರ್, ರೈಟ್? ಈ ಪೇಪರ್ ಅನ್ನೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅದು ಅದ್ರ ಮೌಲ್ಯ ಹೆಚ್ಚುನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ಫ್ಲೋಟಿಂಗ್ ಆಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಹಣದ ಮೌಲ್ಯ ಕಡಿಮೆ ಆಯ್ತು ಅಂತ ಅಂದಾಗ ನಾವು ರಿಸರ್ವ್ ಮಾಡಿಟ್ಟಿರುವಂತ ಚಿನ್ನ ಅದಕ್ಕೆ ಸ್ಟ್ರೆಂತ್ ಅನ್ನು ಕೊಡುತ್ತೆ, ಅದ್ರ ಮೌಲ್ಯನ ಹೆಚ್ಚು ಮಾಡುತ್ತೆ. ಹೆಂಗೆ ಅಂತಂದ್ರೆ ನಮ್ಮ ಹಣವನ್ನ ಬೇರೆಯವ್ರಿಗೆ ಕೊಟ್ಟು ಅವ್ರ ಕರೆನ್ಸಿನ ತಗೊಂಡ್ಬಂದು, ಸೊ ನಮ್ಮ ಕರೆನ್ಸಿಯನ್ನು ಅವ್ರ ಕರೆನ್ಸಿನ ಬದಲಾಯಿಸ್ಕೊಂಡು ವಿದೇಶಿ ವ್ಯಾಪಾರವನ್ನ ನಾವು ಆರಾಮಾಗಿ ಮಾಡ್ಬೋದು. ಸೊ ಈ ರೀತಿ ಭದ್ರತೆಯನ್ನ ಕೊಡುತ್ತೆ ಈ ಒಂದು ರಿಸರ್ವ್ ಮಾಡಿ ಇಟ್ಟಿರುವಂತಹ ಹಣ. ಇದನ್ನೇ ನಾವೇನಂತ ಕರಿತೀವಿ? ಮಿನಿಮಮ್ ರಿಸರ್ವ್ ಸಿಸ್ಟಮ್. ನೀವು ಎಷ್ಟೇ ಮುದ್ರಣ ಮಾಡಿ ಅದರಲ್ಲಿ 200 crores ಅನ್ನೋದು ರಿಸರ್ವ್ ಮಾಡಿ ಇಡಬೇಕು. ಅದಾದ್ಮೇಲೆ ನಾವು GDP ಆಧಾರದ ಮೇಲೆ ಪ್ರಿಂಟಿಂಗ್ ಅನ್ನೋದು, ಮನಿ ಪ್ರಿಂಟ್ ಅನ್ನೋದು ಮಾಡ್ಕೋಬಹುದು. ನೆಕ್ಸ್ಟ್, ಹೆಲಿಕಾಪ್ಟರ್ ಮನಿ. ಸೊ ಇತ್ತೀಚಿನಲ್ಲಿ ಇದೊಂದು ಜಾಸ್ತಿ ಒಂದು ಕುತೂಹಲನೇ ಉಂಟು ಮಾಡಿಬಿಟ್ಟಿತ್ತು, ಇದು ಹೆಲಿಕಾಪ್ಟರ್ ಮನಿ ಅನ್ನೋದು. ಬಿಕಾಸ್ ತೆಲಂಗಾಣದಲ್ಲಿ
CM ಆಗಿದ್ದಂಥವ್ರು ಈ ಒಂದು ಹೆಲಿಕಾಪ್ಟರ್ ಮನಿ ಬಗ್ಗೆ ಮೋದಿ ಸರ್ ಅವರಿಗೆ ಸಜೆಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ಅವಾಗ್ಲಿಂದ ಹೆಲಿಕಾಪ್ಟರ್ ಮನಿ ಅಂತಾದ್ರೇನು, ಸೊ ಸರ್ಕಾರ ಹೆಲಿಕಾಪ್ಟರ್ ತಂದು ಎಲ್ಲರ ಹತ್ರ ದುಡ್ಡು ಹಾಕುತ್ತಾ, ಸೊ ಈಗ ಹಲವಾರು ಕ್ವಶನ್ಸ್ ಅನ್ನೋದು ನಿಮ್ಗೆ ತಲೆಯಲ್ಲಿ ಓಡ್ತಾ ಇರ್ಬೋದು ಅಂತ ನನ್ಗೆ ಅನ್ಸುತ್ತೆ. ನೋಡಿ, ಈ ಹೆಲಿಕಾಪ್ಟರ್ ಮನೆ ಅನ್ನೋದು ಇತ್ತೀಚಿನ ಒಂದು ವಿಷಯ ಏನೂ ಅಲ್ಲ. ಇದು 1969 ಅಲ್ಲೇ ಮಿಲ್ಟನ್ ಫ್ರೀಡ್ಮನ್ ಎಂಬ ಅರ್ಥಶಾಸ್ತ್ರಜ್ಞ ಏನ್ ಮಾಡ್ತಾರೆ ಅಂತಂದ್ರೆ, ಇದೊಂದು ಹೆಲಿಕಾಪ್ಟರ್ ಮನಿ ಬಗ್ಗೆ ಒಂದು ಪರಿಕಲ್ಪನೆ ಬಗ್ಗೆ ಹೇಳ್ತಾರೆ. ಏನಿದೆ ಹೆಲಿಕಾಪ್ಟರ್ ಮನಿ? ಜನರಿಗೆ ಫ್ರೀ ಆಗಿ ದುಡ್ಡು ಕೊಡೋದಷ್ಟೇ. ಜನರಿಗೆ ಫ್ರೀ ಆಗಿ ದುಡ್ಡು ಕೊಡೋದು. ಇವಾಗ ಯಾವುದೋ ಒಂದು ನೆರೆ ಬಂತು, ಯಾವುದೋ ಒಂದು ಸಮಸ್ಯೆ ಬಂದಾಗ ನಾವೇನ್ ಮಾಡ್ತೀವಿ, ಹೆಲಿಕಾಪ್ಟರ್ ಹೋಗಿ ಸೊ ಫುಡ್ ಅನ್ನ ಎಲ್ರಿಗೂ ಕೊಡ್ತೀವಲ್ವಾ. ಸೊ ಅದೇ ರೀತಿ ಇದು ಸಹ ದಟ್ ಆದ್ರೆ ಹೆಲಿಕಾಪ್ಟರ್ ಹೋಗಿ ನಾವು ದುಡ್ಡು ಹಾಕಲ್ಲ, ಬಟ್ ಅದೇ ತರ ಹೆಲಿಕಾಪ್ಟರ್ ಹೋಗಿ ದುಡ್ಡನ್ನ ಚೆಲ್ಲೋದು, ಆರ್ಥಿಕತೆ ಜನರಿಗೆ ಚೆಲ್ಲಿದಾಗ ಏನಾಗುತ್ತೆ, ಯಾರಿಗೆ ದುಡ್ಡು ಸಿಗುತ್ತೆ, ದುಡ್ಡು ಸಿಕ್ತು ಅಂತಂದ್ರೆ ಅವ್ರು ಕೊಂಡುಕೊಳ್ಬಹುದು, ಸರಕುಗಳನ್ನ ಕೊಂಡುಕೊಳ್ಬಹುದು. ಯಾಕೆ ಇದನ್ನ ಅವರು ಈ ಟೈಮಲ್ಲಿ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಬಿಕಾಸ್ ಆಫ್ COVID-19 ಇಂದ ನಮ್ಮ ಎಕಾನಮಿ ಏನಾಗಿದೆ, ತುಂಬಾ ಡೌನ್ ಅಲ್ಲಿ ಇದೆ. ಎಕಾನಮಿ ತುಂಬಾ ಗ್ರೋತ್ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆರ್ಥಿಕ ಚಟುವಟಿಕೆಗಳು ಎಲ್ಲ ಝೀರೋ ಆಗಿದೆ. ಅದ್ರ ಜೊತೆಗೆ ಜನರ ಹತ್ರ ದುಡ್ಡಿಲ್ಲ ಮೀನ್ಸ್ ಅವರು ಕೊಂಡುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೊಂಡುಕೊಳ್ಳಿಲ್ಲ ಅಂದ್ರೆ ಆರ್ಥಿಕತೆಯಲ್ಲಿ ಮಾರ್ಕೆಟ್ ಅನ್ನೋದು ಬೆಳೆಯೋದಿಲ್ಲ. ಮಾರ್ಕೆಟ್ ಬೆಳೆದಿಲ್ಲ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಜನರಿಗೆ ಕೊಂಡುಕೊಳ್ಳುವ ಶಕ್ತಿಯನ್ನು ಕೊಡ್ಬೇಕು ಇವಾಗ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಹೆಲಿಕಾಪ್ಟರ್ ಮನಿಯನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಮೀನ್ ಏನಂತಂದ್ರೆ RBI ಅನ್ನೋದು ಹಣವನ್ನ ಮುದ್ರಿಸಬೇಕು. ಹಣವನ್ನ ಮುದ್ರಿಸಿ ಜನರಿಗೆ ಇಷ್ಟಿಷ್ಟು ಅಂತ ಹೇಳಿ ಎಲ್ಲರ ಅಕೌಂಟಿಗೂ ಹಾಕೊಡ್ಬೇಕು. ಆ ರೀತಿ ಹಾಕಿದಾಗ ಏನಾಗುತ್ತೆ, ಜನರ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿ ಆ ಮೂಲಕ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಅದನ್ನ ಮತ್ತೆ ಜನರು ಪೇ ಮಾಡುವಂತ ಅವಶ್ಯಕತೆ ಏನು ಇರೋದಿಲ್ಲ, ವಾಪಸ್ ಕೊಡುವಂತ ಅವಶ್ಯಕತೆ ಏನಿಲ್ಲ. ಜಸ್ಟ್ ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಯಥಾಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಹೆಲಿಕಾಪ್ಟರ್ ಮನಿ ಅನ್ನೋದು ಹೇಳುತ್ತೆ. ಲೈಕ್ ದಟ್ ಹೆಲಿಕಾಪ್ಟರ್ ಇಂದ ನಾವು ಹೇಗೆ ಫುಡ್ ಅನ್ನ ಹಾಕ್ತಿವೋ ಹಾಗೆ ಹಣವನ್ನ ಹಾಕುವಂತ ಒಂದು ಪರಿಕಲ್ಪನೆ ಅಷ್ಟೇ. ಆದ್ರೆ ಹೆಲಿಕಾಪ್ಟರ್ ಇಂದ ದುಡ್ಡನ್ನ ಹಾಕುವಂತದ್ದಲ್ಲ, ಅವ್ರ ಅಕೌಂಟಿಗೆ ಹಾಕ್ತಾರೆ. ಅಕೌಂಟಿಗೆ ಹಾಕಿದಾಗ ಅದನ್ನ ವಾಪಸ್ ಮಾಡುವಂತದ್ದು ಯಾವ ವಾಪಸ್ ಮಾಡುವಂತದ್ದು ಏನೂ ಇರಲ್ಲ. ಅದನ್ನ ಬಳಸ್ಕೋಬಹುದು, ಜನರು ಬಳಸ್ಕೊಂಡು ಕೊಂಡುಕೊಳ್ಳಬೇಕು ಮತ್ತು ಸೇವೆಗಳನ್ನ ಕೊಂಡ್ಕೋಬಹುದು. ಆ ರೀತಿ ಅಂದ್ರೆ ಏನಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತೆ. ಆದ್ರೆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಇನ್ಫ್ಲೇಷನ್ಗೆ ಕಾರಣ ಆಗ್ಬೋದು. ದಟ್ ಮೀನ್ಸ್ ಸೊ ಇದು ಇನ್ನು ಡಿಸ್ಕಷನ್ ಅಲ್ಲಿ ನಡೀತಿದೆ ಅಂತ ಹೇಳ್ಬೋದು. ಆಯ್ತಾ, ನೆಕ್ಸ್ಟ್ ನೋಡಿ ಕ್ವಾಂಟಿಟೇಟಿವ್ ಈಸಿಂಗ್. ಸೊ ಈ ಒಂದು ಹೆಲಿಕಾಪ್ಟರ್ ಮನಿ ತರಾನೇ, ಆದ್ರೆ ಇದಕ್ಕೂ ಸ್ವಲ್ಪ ಲಿಟಲ್ ಬಿಟ್ ಡಿಫ್ರೆನ್ಸ್ ಅನ್ನೋದಿದೆ ಅಂತ ನೋಡ್ಬೋದು. ಕ್ವಾಂಟಿಟೇಟಿವ್ ಈಸಿಂಗ್ ಅಂತಂದ್ರೆ ಇಲ್ಲೂ ಸಹ RBI ಅನ್ನೋದು ಹಣವನ್ನು ಮುದ್ರಣ ಮಾಡಿ ಕೊಡುತ್ತೆ, ಆದ್ರೆ ಜನರಿಗಲ್ಲ. ಸರ್ಕಾರಕ್ಕೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ 0 ಇಂಟ್ರೆಸ್ಟ್ ರೇಟ್ ಅಲ್ಲಿ ಕೊಡುತ್ತೆ. RBI ಏನ್ ಮಾಡುತ್ತೆ, ಹಣವನ್ನು ಮುದ್ರಣ ಮಾಡುತ್ತೆ, 0 ಇಂಟ್ರೆಸ್ಟ್ ರೇಟ್ ಅಲ್ಲಿ ಒಂದು ವಾಣಿಜ್ಯ ಬ್ಯಾಂಕ್ಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡುತ್ತೆ. ಆ ರೀತಿ ಕೊಡೋದ್ರಿಂದ ಏನ್ ಮಾಡುತ್ತೆ, ಸರ್ಕಾರ ಅದನ್ನು ಬಳಸ್ಕೊಂಡು ವೆಲ್ಫೇರ್ ಒಂದು ಕಾರ್ಯಕ್ರಮಗಳನ್ನ ಮಾಡುತ್ತೆ. ಅದೇ ರೀತಿ ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತವೆ, ಕಡಿಮೆ ಬಡ್ಡಿ ದರದಲ್ಲಿ ಜನರಿಗೆ ಸಾಲಗಳನ್ನು ಕೊಡುತ್ತೆ. ಅವಾಗ ಏನಾಗುತ್ತೆ, ಆರ್ಥಿಕತೆಯಲ್ಲಿ ಹಣ ಅನ್ನೋದು ರೊಟೇಟ್ ಆಗುತ್ತೆ ಮತ್ತೆ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದನ್ನ ನಾವೇಂತ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಕರಿತೀವಿ. ಇಲ್ಲಿ RBI ಏನ್ ಮಾಡುತ್ತೆ ಅಂದ್ರೆ ಹಣ ಕೊಡುತ್ತಲ್ವಾ, ಹಣ ಕೊಡ್ಬೇಕಾದ್ರೆ ಬಾಂಡ್ ಪೇಪರ್ ಅನ್ನು ತಗೊಳುತ್ತೆ. ಒಂದು ವಾಣಿಜ್ಯ ಬ್ಯಾಂಕ್ಗಳಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಒಂದು ಬಾಂಡ್ ಪೇಪರ್ ಅನ್ನ ತಗೊಂಡು ದುಡ್ಡು ಕೊಡುತ್ತೆ. ಬಟ್ ಇದ್ರ ಮೇಲೆ 0 ಬಡ್ಡಿ ರೇಟ್ ಅನ್ನೋದು ಇರುತ್ತೆ. ಆ ಮೂಲಕ ಆರ್ಥಿಕತೆಗೆ ಹಣವನ್ನ ಕಳಿಸಿ ಆ ಮೂಲಕ ಆರ್ಥಿಕ ಅಭಿವೃದ್ಧಿ ಆಗಬಹುದು ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ನಾವು RBI ಹೆಚ್ಚೆಚ್ಚು ಹಣ ಯಾಕೆ ಮುದ್ರಣ ಮಾಡಲ್ಲ, ಸೊ ಯಾವ ಆಧಾರದಲ್ಲಿ ಹಣವನ್ನು ಮುದ್ರಿಸುತ್ತೆ, ಅದರ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಅಂದ್ರೆ ಏನು, ಹೆಲಿಕಾಪ್ಟರ್ ಮನಿ ಅಂತ ಅಂದ್ರೆ ಏನು, ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿಗೆ ಒಂದು RBI ಪಾರ್ಟ್ 2 ಅನ್ನು ಮುಗಿಸ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು RBI ಗೆ ಸಂಬಂಧಪಟ್ಟಂತ ಮತ್ತಷ್ಟು ವಿಷಯಗಳನ್ನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.